ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ವಿವಾಹ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲದ ಬಾಧೆ, ಮನೆ ಕಟ್ಟುವಂಥ ಯೋಗ ಇದೆಯಾ, ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತಾ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್ ಇರಬಹುದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು, ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ತುಂಬಾ ನಾನು ಚಿಕ್ಕ ಪ್ರಶ್ನೆನ ತೊಗೊಂಬಂದಿನಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಂತ. ನಮ್ಮ ಮನೆಯ ಮುಂದೆ ಯಾವ ಗಿಡಗಳನ್ನ ನಾವು ನೆಡಬೇಕಾಗತ್ತೆ, ಅಥವಾ ಯಾವುದು ಗಿಡಗಳಿಲ್ದಿರ ಪ್ಲೇನ್ ಇದ್ರೆ ಒಳ್ಳೇದಾ, ಅಥವಾ ಗಿಡ ಇರಬೇಕು ಅಂತಂದರೆ ಇಂಥ ಗಿಡ ಇದ್ರೆ ನಮಗೆ ಅದೃಷ್ಟ ತಂದುಕೊಡುತ್ತೆ ಅನ್ನೋದಾದರೆ ಯಾವ ಗಿಡ ಅಂತ ತಿಳಿಸ್ತೀರಾ? ಓಂ ವಿಶ್ವಸ್ಮೈ ನಮಃ. ಕೃಷ್ಣ ಕೂಡ ಇದರ ಬಗ್ಗೆ ಕೆಲವೊಂದು ಕಡೆ ಉಲ್ಲೇಖ ಮಾಡಿರೋದು, ಮಾತಾಡಿರೋದು ಕಾಣಿಸುತ್ತೆ. ಭಾಳ ಪ್ರಮುಖವಾಗಿ ಮನೆ ಮುಂದುಗಡೆ ಇರಬೇಕಾಗಿರತಕ್ಕಂಥದ್ದು, ನಾನು ಶ್ಲೋಕ ಜ್ಞಾಪಕ ಬಂದರೆ ಹೇಳ್ತೀನಿ. ತುಳಸಿ, ಪಾರಿಜಾತ, ಅಶೋಕ ಪ್ರಿಯ ಅಂತ ಬರುತ್ತಿದ್ದು. ಅಂದರೆ ಅಶೋಕ ವೃಕ್ಷ, ತುಳಸಿ, ಪಾರಿಜಾತ, ಅಂಕೋಲೆ, ಬಿದಿರು, ಇನ್ನು ಔದುಂಬರ, ಅರಳಿ, ಪಾಲಾಶ, ಈ ತರಹದ ಮರಗಳನ್ನು, ಗಿಡಗಳನ್ನ ಇಟ್ಟರೆ ಅದೃಷ್ಟವಂತೆ, ಬಹಳ ಬಹಳ ಅದೃಷ್ಟವಂತೆ. ಕೃಷ್ಣನ ಉಪದೇಶ ಇದೆ. ಕೃಷ್ಣ ಹೇಳ್ತಕ್ಕಂತಹದ್ದು ಈ ವೃಕ್ಷಗಳ ಆ ಒಂದು ಕಾಸ್ಮಿಕ್ ಎನರ್ಜಿ ನಮಗೆ ಕೊಡಬೇಕಾದ್ರೆ ಮಾರ್ನಿಂಗ್ ಆಕ್ಸಿಜನ್ ಜೊತೆಗೆ ನಮಗೆ ದಯಪಾಲಿಸ್ತಕ್ಕಂಥ ದಿಶಕ್ತಿ ಹೌದು, ಬಹಳ ಅದೃಷ್ಟ ಈ ವೃಕ್ಷಗಳು. ಅದು ಅಶೋಕ ವೃಕ್ಷ ಏನಾದರೂ ಮನೇಲಿತ್ತು ಅಂತಂದರೆ ಇವನ್ನೆಲ್ಲ ಶೋಕ ಇಲ್ಲ ಅಂತಲೇ ಅರ್ಥ. ಯಾಕಂತಂದರೆ ಆ ಸೀತಾದೇವಿ ಇದ್ದದ್ದು ಅಶೋಕವನದಲ್ಲಿ. ಹಾಗಾಗಿ ಸೀತೆ ಕೂಡ ಬಹಳಷ್ಟು ಅದನ್ನು ಇಷ್ಟಪಟ್ಟು ಪೂಜಿಸಿರ್ತಕ್ಕಂತಹದ್ದು. ಅಶೋಕ ವೃಕ್ಷ ಎಲ್ಲಿದೆಯೋ ದಿಢೀರ್ ಅವ್ರಿಗೆ ಎಂತಹದ್ದು ಬೇಕೋ ಆ ಕೆಲಸಗಳಾಗಲಿಕ್ಕೆ ಇರತಕ್ಕಂತಹದ್ದು ಅಶೋಕ ವೃಕ್ಷ, ಪಾರಿಜಾತ, ಈ ತರಹದ್ದು. ಆಮೇಲೆ ಸುಗಂಧ ಭರಿತವಾಗಿರತಕ್ಕಂಥ ಪುಷ್ಪಗಳನ್ನು ಕೂಡ ಇವರು ಹಾಕ್ಕೊಳ್ಬಹುದು. ಇನ್ನು ಮುಳ್ಳು ಬರ್ತಕ್ಕಂತಹದ್ದು, ರೋಸ್ ಗಿಡ, ಅದೆಲ್ಲ ಮುಳ್ಳು ಅದು ಕಡಿಮೆ, ಅದು ನಿಮಗೆ ಹೂ ಕಾಣುತ್ತೆ, ಪರವಾಗಿಲ್ಲ. ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂತಹದ್ದು ಬರುತ್ತೆ. ಈಗ ಬಿಂದಿ ಮರ, ತಾಳೆ ಮರ, ಹಾಲು ಬರ್ತಕ್ಕಂಥದ್ದು, ಮುಳ್ಳಿರ್ತಕ್ಕಂಥದ್ದು. ಈ ಹಾಲು ಬರೋಂಥದ್ದು ಯಾವುದು ಕೂಡ ಇರಬಾರ್ದು ಮನೆ ಮನೆಗೆ. ಆಮೇಲೆ ಇನ್ನೂ ಬಿಳಿ ಎಕ್ಕದಂತಾರೆ ಕೂಡ, ಅದು ಇರಬಾರ್ದು. ಬಿಳಿ ಎಕ್ಕದ ನೀವು ತೊಗೊಂಡು ಪೂಜೆ ಮಾಡ್ಬೋದು, ಆದರೆ ಮನೆ ಹತ್ರ ಹಾಕ್ಕೊಳ್ಳಂಗಿಲ್ಲ ನೀವು ಬಿಳಿ ಎಕ್ಕದನ್ನು. ಅದು ದೇವಸ್ಥಾನ ಇಲ್ಲಾಂದರೆ ಮಠಮಾನ್ಯಗಳು ಅಂತ ಸಾಧ್ಯವೇ ಇಲ್ಲ. ಈ ಪಪ್ಪಾಯಿ ಎಲ್ಲ ಹಾಲು ಬರೋವಂಥದ್ದು ಅದು ನಿಮ್ಮ ಮನೆಯ ಮುಂದೆ ಇರ್ತಕ್ಕಂಥದ್ದಲ್ಲ. ಪಾರಿಜಾತ, ಅಶೋಕ ಇವತ್ತು ತಂದವ್ರ ಮನೆ ತೆಗಿತಾರೆ ಅಂತಂದರೆ ಅದ್ರ ಜೊತೆಗೆ ಬರುತ್ತಂತೆ. ಏನು, ಐಶ್ವರ್ಯ ಮಹಾಲಕ್ಷ್ಮಿ ಆ ಗಿಡಗಳ ಜೊತೆ ಬರ್ತಾಳೆ ಅನ್ನೋದು ಸೂಕ್ತವಾಗಿರ್ತಕ್ಕಂಥ ಉತ್ತರ. ಯಾವುದು ನೀವು ಕೇಳಿರೋಂಥ ಪ್ರಶ್ನೆಗೆ. ಇನ್ನು ತುಳಸಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅರಳಿ ಮರದ ಬಗ್ಗೆ ಕೇಳಿದ್ದಾರೆ. ಆದರೆ ತುಳಸಿ ಇದ್ದದ್ದು ಏನಿದೆಯೋ ಅದೊಂದು ಅವರ ಮನೆ ಒಂದು ಕ್ಲಿನಿಕ್ ಇದ್ದಂಗಂತೆ, ರೋಗಗಳು ಬರದಂಗೆ ತಡಿತಾಳೆ ಅಂತಕ್ಕಂಥದ್ದು ಕೂಡ ಅದು ವೈಜ್ಞಾನಿಕವಾಗಿ ಹೇಳುವಂಥದ್ದು. ಅದರ ಅಶೋಕ ಆ್ಯಂಡ್ ಪಾರಿಜಾತ ತರ್ತೀವಿ. ಇನ್ನು ಸುಗಂಧ ಬರುತ್ತೆ, ಅವ್ರಿಗೆ ಗೊತ್ತಿರ್ತವೆ, ಅವೆಲ್ಲ ಕೂಡ ಮಾಡ್ಕೊಳ್ತಾರೆ. ಪ್ರಧಾನವಾಗಿ ಇವೆರಡಿತ್ತು ಅಂತಂದರೆ ಐಶ್ವರ್ಯ ಅವರ ಮನೆ ಪ್ರವೇಶ ಮಾಡಿದ ಹಾಗೆ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಐಶ್ವರ್ಯ ಲಕ್ಷ್ಮಿ ಮನೆಗೆ ಬರಬೇಕು ಅಂತಂದರೆ ಮನೆಯ ಮುಂದೆ ನಮಗೆ ಯಾವ ಗಿಡ ಇದ್ದರೆ ಬಹಳ ಸೂಕ್ತ ಅಂತ ಈ ಒಂದು ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇವತ್ತು ಗುರುಗಳು ತಿಳಿಸಿರುವಂಥ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ನ ನೀವು ತಿಳ್ಕೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.